ನೋಡ್ರಿ ಇಲ್ಲಿ 2 ಆರ್ಟಿಕಲ್ದು ಮಾರ್ಕ್ ಪ್ರೈಸ್ ಕೊಟ್ಟಾರ 5:6 ಮತ್ತು ಡಿಸ್ಕೌಂಟ್ ರೇಷಿಯೋನು ಕೊಟ್ಟಾರ 1:2. ಹಂಗಾದ್ರೆ ಡಿಸ್ಕೌಂಟ್ ಪರ್ಸೆಂಟೇಜ್ ಕೇಳ್ಯಾರಿ ಇಲ್ಲಿ ನೋಡ್ರಿ A:B ಅವ್ರದ್ದು ಮಾರ್ಕ್ ಪ್ರೈಸ್ 5:6 ಕೊಟ್ಟಾರ, ಡಿಸ್ಕೌಂಟ್ 1:2 ಕೊಟ್ಟಾರ. ಇಲ್ಲಿ ನೋಡ್ರಿ A:B ಪರ್ಸೆಂಟೇಜ್ ಡಿಸ್ಕೌಂಟ್ ಕೇಳ್ಯಾರಿ ಇಲ್ಲಿ ಈಕ್ವಲ್ ಟು ಏದ ಒಂದು ಡಿಸ್ಕೌಂಟ್ ಕೊಡ್ತಾರೆ 5 /5 × 100 ಇಷ್ಟು ಎರಡರ ಡಿಸ್ಕೌಂಟ್ ಕೊಡ್ತಾರೆ ಬಿದಾಗ /6 × 100. ಈ 100 ಕ್ಯಾನ್ಸಲ್ ಕಟ್ಟಿ 2 2 3:5 ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ 3:5 ರೇಷಿಯೋ ಬರ್ತೈತೆ ರೀ. ನೋಡಿರಿ ಇಲ್ಲೊಬ್ಬ ಡಿಸಾನೆಟ್ ಶಾಪ್ ಕೀಪರ್ ಕಾಸ್ಟ್ ಪ್ರೈಸಿಗೆ ಸೆಲ್ ಮಾಡ್ತೀನಿ ಅಂತಂದು ಹೇಳ್ತಾನೆ. ಆದ್ರೆ ಅವ ಮಾರುವಾಗ 1000 ಗ್ರಾಮ್ ಕೊಡುವಲ್ಲಿ 800 ಗ್ರಾಮ್ ಕೊಡ್ತಾನೆ. ಹಂಗಾರೆ ಲಾಭ ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ. ಇಲ್ಲಿ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಅವು ಕಾಸ್ಟ್ ಪ್ರೈಸ್ ಅಂದ್ರೆ 800 ಗ್ರಾಮ್ ಕೊಡ್ತಾನೆ, 800 ಗ್ರಾಮ್ ಆಗುತ್ತೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಅವ 1000 ಕೊಡ್ತಾನೆ. ಇಲ್ಲಿ ಒಳ್ಳೆ ಅಂದ್ರೆ 200 ಜಾಸ್ತಿ ಆಗುತ್ತೆ. ಇಲ್ಲಿ /800 × 100 /4 25 ಪ್ರಾಫಿಟ್ ಪರ್ಸೆಂಟೇಜ್ ಅವಾಗ 25% ಆಕೈತಿ. ಇಲ್ಲಿ ಒಂದು ಸೀರೀಸ್ ಕೊಟ್ಟಾರ 2-1-1-864 ಅಂತಂದು ನೋಡಿ. ಇಲ್ಲಿ 2 × 1 ಅಂದ್ರೆ 0.5 ಮಾಡಿದ್ರೆ 1 ಬರ್ತೈತಿ. ಒಳ್ಳೆ ಇಲ್ಲಿ ಇಂಟು 1 ಮಾಡ್ತಾರೆ. ಇಲ್ಲಿ ಅಂದ್ರೆ 1 ಡಬಲ್ ಮೊದಲು ಇಂಟು 2 ಮಾಡಿದ್ವಿ ಅಂದ್ರೆ ಇಲ್ಲಿ 2 ಬರ್ತೈತಿ. ಇಲ್ಲಿ 2 ಇಂಟು 4 ಮಾಡಿದ್ವಿ 8, ಇಲ್ಲಿ ಇಂಟು 8 ಮಾಡಿದ್ವಿ ಅಂದ್ರೆ 64 ಬರ್ತೈತಿ. ಅಂದ್ರೆ ಡ್ಯಾಶ್ ಇದಲ್ಲಿ 2 ಬರ್ತೈತಿ. 20 ವಿದ್ಯಾರ್ಥಿ ಒಂದು ಪರೀಕ್ಷೆ ಸರಾಸರಿ ಅಂಕಗಳು 65 ಕೊಟ್ಟರೆ. ನಂತರ ತಿಳಿದು ಬಂದಿದ್ರೆ ಒಬ್ಬ ವಿದ್ಯಾರ್ಥಿ ಅಂಕ 56 ಬದಲು 92 ತಪ್ಪಾಗಿ ನಮೂದನೆ ಮಾಡಿರ್ತಾರೆ. ಹಂಗಾಗಿ ನಿಜವಾದ ಸರಾಸರಿ ಅಂಕಗಳು ಎಷ್ಟು ಅಂತಂದು ಕೇಳ್ಯಾರಿಲ್ಲ ನೋಡ್ರಿ. 20 ವಿದ್ಯಾರ್ಥಿಗಳ ಅಂಕ 65 ಅಂತಂದ್ರೆ 1300 ಆಕೈತಿ. ಇಲ್ಲಿ ಅದ್ರಾಗ ಒಬ್ಬೊಂದು 56 ಬದಲು 92 ಎಂಟ್ರಿ ಮಾಡ್ಯಾರ. ಅಂದ್ರೆ ಎಷ್ಟು ಜಾಸ್ತಿ ಮಾಡ್ಯಾರ? ಇಲ್ಲಿ 36 ಜಾಸ್ತಿ ಎಂಟ್ರಿ ಮಾಡ್ಯಾರ. ಅಂದ್ರೆ ಇದ್ರಾಗ 1336 ಕಳ್ಕೊಬೇಕಾಗತ್ತೆ ನಾವಿಲ್ಲಿ. ಅಂದ್ರೆ 36 ಮಾರ್ಕ್ಸ್ ಜಾಸ್ತಿ ಎಂಟ್ರಿ ಮಾಡಿದ್ದಕ್ಕೆ ಇಲ್ಲಿ ಎವರೇಜ್ 65 ಆಗಿರ್ತೈತಿ. /1264 ಆಗೈತಿ. ಇದನ್ನು /20 ಮಾಡಿದ್ವಿ ಅಂದ್ರೆ ಟೋಟಲ್ ಸ್ಟೂಡೆಂಟ್ 20 ಐತಲ್ಲ, 2 6 2 3 10 ಇರ್ತೈತಿ. ಅಂದ್ರೆ 63.2 ಇದ್ರದ್ದು ಎವರೇಜ್ ಆಕೈತಿ ಸರಾಸರಿ. ನಿಜವಾದ ಸರಾಸರಿ 63.2 ಆಕೈತಿ. ಸೀರೀಸ್ 49 55 70 103 -259 ಕೊಟ್ಟಾರ. 49 50 ನಡುಬರ್ಕ 6 ಐತಿ. 55 70 ನಡುಬರ್ಕ 15 ಡಿಫ್ರೆನ್ಸ್ ಐತಿ. 70 103 ನಡುಬರ್ಕ 33 ಐತಿ. ಇಲ್ಲಿ ನೋಡು, ಇಲ್ಲಿ ಇವಕ್ಕೆ 9 ಇವಕ್ಕೆ 2 ನಡುಬರ್ಕ 18 ಐತಿ. ಅಂದ್ರೆ ಕಂಟಿನ್ಯೂಸ್ ಸೀರೀಸ್ ಐತಿ 27. ಇಲ್ಲ ಅಂದ್ರೆ 60 ಬರ್ತೈತಿ. 103 + 60 ಮಾಡಿದ್ರೆ 163 ಇಲ್ಲಿ ಈ ಡ್ಯಾಶ್ನಾಗ ಬರ್ತೈತಿ. ಇಲ್ಲಿ ಒಂದು ಬೋಟ್ ಡೌನ್ ಸ್ಟ್ರೀಮ್ನಾಗ ಸರ್ಟನ್ ಡಿಸ್ಟೆನ್ಸ್ 2 ಅವರ್ನಾಗ ಹೋಗತಿ. ಒಳ್ಳೆ ಅಪ್ ಸ್ಟ್ರೀಮ್ನಾಗ 3 ಅವರ್ನಾಗ ಹೋಗತಿ. ಸ್ಟ್ರೀಮಿನ ಸ್ಪೀಡ್ 5 km/h ಕೊಟ್ಟರೆ. ಹಂಗಾರೆ ಬೋಟಿನ ಸ್ಪೀಡ್ ಕೇಳ್ಯಾರ ಇಲ್ಲಿ ನೋಡ್ರಿ. ಇಲ್ಲಿ ಡೌನ್ ಸ್ಟ್ರೀಮ್ನಾಗ x ಸ್ಪೀಡ್ ಪ್ಲಸ್ ಮಾಡ್ತಾರೆ ನೀರಿಂದು ಮತ್ತು ಬೋಟಿಂದು s + 5 km/h ವಾಟರ್ ಸ್ಟ್ರೀಮಿಂಗ್ ಸ್ಪೀಡ್ ಕೊಟ್ಟಾರ. ಅಂದ್ರೆ 2 ಅವರ್ನಾಗ ಹೋಗತಿ. x = 2s + 10 ಬರ್ತೈತಿ. ಇಲ್ಲಿ ಅಪ್ ಸ್ಟ್ರೀಮ್ನಾಗ x ಸ್ಪೀಡ್ ಮೈನಸ್ ಮಾಡ್ತಾರೆ. ಇಲ್ಲಿ ಒಳ್ಳೆ ಟೈಮ್ 3 ಕೊಟ್ಟಾರೆ. ಇಲ್ಲಿ x = 3s - 15. x ವ್ಯಾಲ್ಯೂ ಇಲ್ಲಿ ಇವು ಎರಡು ಈಕ್ವಲ್ ಮಾಡೋಣ. 2s + 10 = 3s - 15 ಆಕೈತಿ. 15 ಈಜು ಕಡೆ ಕಳ್ಸೋಣ್ರಿ 25 s. 2s ಹೋದ್ರೆ s ಅಷ್ಟು ಉಳಿತೈತಿ. ಅಂದ್ರೆ ಬೋಟ್ ಸ್ಪೀಡ್ 25 ಬರ್ತೈತಿ. 25 km/h ಬರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಒಬ್ಬ ತಂದೆ ವಯಸ್ಸು 2 ಮಕ್ಕಳ ವಯಸ್ಸಿನ 3 ಪಟ್ಟಾಗುತ್ತೆ. ಹಂಗಾರೆ 20 ವರ್ಷಗಳ ನಂತರ ಮಕ್ಕಳ ವಯಸ್ಸು ಮೊತ್ತಕ್ಕೆ ಸಮ ಆಕೈತೆ ತಂದಿದ್ದು. ಹಂಗಾರೆ ತಂದೆ ಪ್ರಸ್ತುತ ವಯಸ್ಸು ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ. ಫಾದರ್ 2 ಸಣ್ಣ ರೀ. ಅಂದ್ರೆ ಇವ್ರಿಬ್ಬರು ರೇಷೋ ಇವಂದು x ಇರಲಿ ರೀ, ಇವಂದು x/3 ಇರಲಿ. ಅಂದ್ರೆ 3 ಪಟ್ಟು ಇರ್ತೈತಿ ಫಾದರಿಂದ. ನೋಡಿರಿ 20 ವರ್ಷದ ನಂತರ ಇಬ್ಬರು ಈಕ್ವಲ್ ಆಕೈತಿ. x/3 + 20 + 20 = x + 20 ಆಕೈತಿ. ಇದು x/3 + 40 = x + 20. 20 ಈಚೆ ಕಡೆ ಕಳಿಸಿ 20 x - x/3. 3x - x/3 = 2x/3. 20 = 2x/3 ಆಕೈತಿ. ಇಲ್ಲಿ 210 ಆಕೈತಿ. x = 30 ಇಯರ್ಸ್ ಬರ್ತೈತಿ.
ಅಂದ್ರೆ ಇಲ್ಲಿ ತಂದೆ ವಯಸ್ಸು ಎಕ್ಸ್ ಐತೆ ರೀ, ಎಕ್ಸ್ ಪ್ರೆಸೆಂಟ್ ವಯಸ್ಸು ತಂದಿದ್ದು 30 ವರ್ಷ ಬರ್ತೈತಿ. ಇಲ್ಲಿ 20 ಹುಡುಗರು ಎವರೇಜ್ ವಾಯ್ ಮತ್ತು 10 ಹುಡುಗಿಯರ ಎವರೇಜ್ 40 ಕೊಟ್ಟಾರ. ಓವರ್ ಆಲ್ ಎವರೇಜ್ ಇನ್ಕ್ರೀಸ್ ಬೈ 3 ಆಗುತ್ತೆ. ಅಂದ್ರೆ ಉಷ್ಟು ಕೂಡಿಸಿದ್ರೆ ಹಂಗೆ ವಾಯ್ ವ್ಯಾಲ್ಯೂ ಏನಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ, ಇಲ್ಲಿ ಬಾಯ್ಸದ್ದು 20 ಇಂಟು ವಾಯ್ ಆಕೈತಿ, ಗರ್ಲ್ಸ್ 10 ಇಂಟು 40 ಅಂದ್ರೆ 400 ಆಕೈತಿ. ಇಲ್ಲಿ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಆಕರಿ? ಇಲ್ಲಿ ಬಾಯ್ಸ್ 20, ಗರ್ಲ್ಸ್ 10 ಅಂದ್ರೆ 30 ಆಕೈತಿ. ಇಲ್ಲಿ ಎವರೇಜ್ ಇನ್ಕ್ರೀಸ್ ಬೈ 3 ಆಗುತ್ತೆ. ಇಲ್ಲಿ 20 ಇಂಟು ವಾಯ್ ಪ್ಲಸ್ 400 ಡಿವೈಡೆಡ್ ಬೈ 30 ಈಸ್ ಈಕ್ವಲ್ ಟು ಎವರೇಜ್ 3 ಜಾಸ್ತಿ ಆಗೈತೆ ಅಂದ್ರೆ ವಾಯ್ ಪ್ಲಸ್ 3 ಈಸ್ ಈಕ್ವಲ್ 30 ವಾಯ್ ಪ್ಲಸ್ 90, 20 ವಾಯ್ ಪ್ಲಸ್ 400 ಈಸ್ ವಾಯ್ 10 ವಾಯ್ ಆಕೈತಿ. ಇಲ್ಲಿ 3 10 ಆಕೈತಿ. 0 0 ಕ್ಯಾನ್ಸಲ್ ಆಗಿ ವಾಯ್ 31 ಬರ್ತೈತಿ. ಇಲ್ಲಿ